everyone fine. ನೋಡಿ 8ನೇ ತಾರೀಕು ಅಂದ್ರೆ ರೇಣುಕಾ ಸ್ವಾಮಿ ಕೊಲೆ ಆದ ದಿನ ಏನೆಲ್ಲ ಆಗಿತ್ತು, ವಿಜಯಲಕ್ಷ್ಮಿಗೆ ದರ್ಶನ್ ಏನೇನ ಆನ್ಸರ್ ಮಾಡಿದ್ರು, ಇತ್ತ ಪವಿತ್ರ ಗೌಡಗೆ ಕಾಲ್ ಮಾಡಿ ಏನ್ ಹೇಳಿದ್ರು, ಅತ್ತ ಪವಿತ್ರ ಗೌಡ ಅವತ್ತು ಏನೇನ್ ಮಾಡಿದ್ರು, ಇದೆಲ್ಲವೂ ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ ಮತ್ತು ಒಂದಕ್ಕೊಂದು ತಾಳೆ ಕೂಡ ಆಗ್ತಾ ಇದೆ. ಸ್ಟೋನಿ ಬ್ರೋಕ್ ನಲ್ಲಿ ಇದ್ದಿದ್ದು ಹೌದು ಅನ್ನೋದು ವಿಜಯಲಕ್ಷ್ಮಿ ಮಾತಿಂದನೂ ಗೊತ್ತಾಗಿದೆ. ಸ್ಟೋನಿ ಬ್ರೋಕ್ ನಿಂದ ಕಾಲ್ ಮಾಡಿದ್ರು ಅನ್ನೋದು ಪವಿತ್ರ ಮಾತಿಂದ ಗೊತ್ತಾಗಿದೆ. ಸೊ ಎಲ್ಲವೂ ಕೂಡ ಆಗಿದೆ. ಕೊಲೆಯ ನಂತರ ಒಂದು ಹೋಮದಲ್ಲಿ ಭಾಗಿಯಾಗ್ತಾರೆ ದರ್ಶನ್. ವಿಜಯಲಕ್ಷ್ಮಿ ಅವ್ರ ನಿವಾಸಕ್ಕೆ ಹೋಗ್ತಾರೆ. ದುಬೈಯಿಂದ ಪ್ರವಾಸ ಎಲ್ಲ ಮುಗಿಸ್ಕೊಂಡು ಬಂದ ಮೇಲೆ ಒಂದು ಹೋಮ ಇಟ್ಕೊಂಡಿದ್ರು ಮನೆಯಲ್ಲಿ. ಆ ಹೋಮದಲ್ಲಿ ದರ್ಶನ್ ಭಾಗ್ಯ ಆಗ್ತಾರೆ. ಕೊಲೆ ಆದ 2ನೇ ದಿನ ಅವತ್ತು ರೇಣುಕಾ ಸ್ವಾಮಿ ಸತ್ತೋಗಿದ್ದಾನೆ. ಅದರ ಮೃತದೇಹವನ್ನ ಬಿಸಾಕಾಗಿದೆ. ಅದಕ್ಕೆ 30 ಲಕ್ಷ ಕೊಟ್ಟು ಡೀಲು ಮಾಡಲಾಗಿದೆ. ಇದೆಲ್ಲವೂ ಕೂಡ ದರ್ಶನ್ಗೆ ಗೊತ್ತು. ಅವತ್ತು ದರ್ಶನ್ನ ಮನಸ್ಥಿತಿ ಏನಾಗಿತ್ತು, ಅವತ್ತು ಹೋಮದಲ್ಲಿ ಭಾಗಿಯಾದಾಗ ಅವ್ರು ಯಾವ ತರ ಕಾಣಿಸ್ಕೊಳ್ತಾ ಇದ್ರು ಅನ್ನೋದನ್ನು ಕೂಡ ವಿಜಯಲಕ್ಷ್ಮಿ ಹೇಳಿದ್ದಾರೆ. ಅದನ್ನು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಹಾಗಿದ್ರೆ ಅವತ್ತಿಗೆ ಏನಾಗಿತ್ತು ಅನ್ನೋದಕ್ಕೆ ವಿಜಯಲಕ್ಷ್ಮಿ ಸ್ಟೇಟ್ಮೆಂಟ್. 9/6/2024 ನಮ್ಮ ಮನೆಯಲ್ಲಿ ಸುದರ್ಶನ ಹೋಮ ಮತ್ತು ಪೂಜೆಯನ್ನು ಇಟ್ಕೊಂಡಿದ್ವಿ. ವಿಶೇಷವಾಗಿ ಯಾರಿಗೂ ಆಹ್ವಾನಿಸಿರ್ಲಿಲ್ಲ. ಹಾಗಾಗಿ ದರ್ಶನ್ ಅವರು ಸುಮಾರು 8 ಗಂಟೆಗೆ ಬೆಳಗ್ಗೆ ನಮ್ಮ ಮನೆಗೆ ಬಂದಿದ್ದು. ಯಾಕೋ ಮಂಕ್ ಆಗಿದ್ರು ಅನ್ನೋದನ್ನ ವಿಜಯಲಕ್ಷ್ಮಿ ಅವರು ಆ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದ್ದಾರೆ. ಮಂಕ್ ಆಗಿದ್ರು, ಯಾಕೋ ನಾರ್ಮಲ್ ಇದ್ದಂಗೆ ಇರಲಿಲ್ಲ, ಮಂಕಾಗಿ ಕಾಣಿಸ್ಕೊಳ್ತಾ ಇದ್ರು. ಆ ನಂತರ ನಮ್ಮೊಂದಿಗೆ ಪೂಜೆಯಲ್ಲಿ ಪಾಲ್ಗೊಂಡ್ರು. ಮಧ್ಯಾಹ್ನ ಊಟನೂ ಮಾಡ್ಕೊಂಡ್ರು. 2:30 ಅಷ್ಟೊತ್ತಿಗೆ ನಾನು ಹೋಗಬೇಕು, ನಂಗೆ ಶೂಟಿಂಗ್ ಇದೆ ಮೈಸೂರಲ್ಲಿ, ನನ್ನ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಳ್ಬೇಕು, ಹಾಗಾಗಿ ನಾನು ಹೊರಡ್ತೀನಿ ಅಂತ ಮಧ್ಯಾಹ್ನ 2:30ಕ್ಕೆ ಹೊರಟ್ರು. ಮನೆಯಿಂದ ರಾಜರಾಜೇಶ್ವರಿ ನಗರ ಮನೆಗೆ ಹೋಗಿ ಅಲ್ಲಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಆಮೇಲೆ ನಾನು ಹೋಗ್ತೀನಿ ಅಂತ ಹೇಳಿದ್ರು. ಮತ್ತು ನಂಗೆ ವಾಪಸ್ 5 ಗಂಟೆಗೆ ಕಾಲ್ ಮಾಡಿದ್ರು. 5 ಗಂಟೆಗೆ ಕಾಲ್ ಮಾಡಿ ನಾನು ಮೈಸೂರು ಕಡೆಗೆ ಹೋಗ್ತಾ ಇದ್ದೀನಿ ಅಂತಂದ್ರು. ಅದಾದಮೇಲೆ ಮೈಸೂರಿನ ತೋಟಕ್ಕೆ ಹೋಗ್ತಾ ಇದ್ದೀನಿ ಅಂತಲೂ ನಂಗೆ ಕಾಲ್ ಮಾಡಿ ಹೇಳಿದ್ರು. ಇದು 9ನೇ ತಾರೀಕು ವಿಜಯಲಕ್ಷ್ಮಿ ಜೊತೆಗೆ ದರ್ಶನ್ ಮಾತನಾಡಿದಂಥ ರೀತಿ. ಕೊಲೆ ಆದ ನಂತರ ಇವತ್ತಿಗೂ ಎಲ್ಲರೂ ಪ್ರಶ್ನೆ ಮಾಡೋದು, ದರ್ಶನ್ ಮುಖದಲ್ಲಿ ಒಂದು ಪಶ್ಚಾತ್ತಾಪ ಅನ್ನೋದಿಲ್ಲ ಅಥವಾ ದರ್ಶನ್ ಮುಖದಲ್ಲಿ ಆ ಒಂದು ಬೇಜಾರು ಅನ್ನೋದಿಲ್ಲ ಅಂತ. ಒಂದು ವ್ಯಕ್ತಿಯ ಪ್ರಾಣವೇ ಹೋಗಿದೆ, ಒಂದು ಹೋಮದಲ್ಲಿ ಹೋಗಿ ಭಾಗಿಯಾಗಬೇಕು. ಆದರೆ ನೀವಾಗಲೇ ಹೇಳ್ತಾ ಇದ್ರಿ, ಹೆಂಡತಿ ಆದವಳಿಗೆ ಹಾವ ಭಾವ ಯಾವಾಗ ಹೇಗಿರ್ತಾರೆ ಎಲ್ಲರಿಗೂ ಗೊತ್ತಾಗಿರುತ್ತೆ ಅಂತ. ಇದರಲ್ಲಿ ವಿಜಯಲಕ್ಷ್ಮಿ ಹೇಳಿದರೆ ಮಂಕಾಗಿ ಕಾಣಿಸ್ಕೊಳ್ತಾ ಇದ್ರು ಅಂತ. ಇದು ಎಷ್ಟು ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಈ ಕೇಸಲ್ಲಿ? ಏನಾಗುತ್ತೆ ಅಂದರೆ ನೀತಿ ಏನೇ ಮಾಡ್ಬೋದು, ದಿನನಿತ್ಯ ನಾವು ನಮ್ಮ ಮನೆಯವ್ರನ್ನ ಹಾವಭಾವಗಳು, ಅವ್ರನ್ನ ನಡ್ಕೊಳ್ಳುವಂಥ ರೀತಿ, ಅವ್ರ ಚಟುವಟಿಕೆಗಳ ಬಗ್ಗೆ ನಮಗೆ ತುಂಬ ಚೆನ್ನಾಗಿ ಅರ್ಥ ಆಗಿರುತ್ತೆ. ಯಾವುದೋ ಒಂದು ಮಾತು ಹೇಳಿದ ತಕ್ಷಣ ಇದನ್ನು ಯಾಕೆ ಹೇಳ್ತಾ ಇದ್ದಾನೆ. ಈಗ ಮಕ್ಕಳು ಸಾಮಾನ್ಯವಾಗಿ ನಾವು ಗಮನಿಸ್ತೀವಿ, ಏನಾದರೂ ಮಾಡ್ಬೇಕಂದ್ರೆ ಬಂದು ತಂದೆ ಹತ್ರನೋ ತಾಯಿ ಹತ್ರನೋ ಮುದ್ದು ಮಾಡ್ತಾರೆ, ಏನೋ ಹೇಳ್ತಾ ಇರ್ತಾರೆ. ಈಗ ಹೇಳೋದು ಅಂದರೆ ಅದಕ್ಕೆ ಚಾಕ್ಲೇಟ್ ಬೇಕಾಗಿರುತ್ತೋ, ಬೇರೆ ಏನೋ ಒಂದು ಆಟಿಕೆ ಸಾಮಾನು ಬೇಕಾಗಿರುತ್ತೋ, ಹೀಗೆ ಬೇರೆ ಬೇರೆ ರೀತಿದು ಏನೋ ಕಾರಣಗಳಿರುತ್ತೆ. ಹಾಗೆ ಈಕೆ ಗಂಡ ಯಾವ ರೀತಿಯಾಗಿರ್ತಾನೆ ಅನ್ನೋದು ಆಕೆಗೆ ನಿಜವಾಗ್ಲೂ ಗೊತ್ತಾಗುತ್ತೆ. ಯಾಕೆಂತ ಹೇಳಿದ್ರೆ ದರ್ಶನ್ ಎಂಥ ನಟನೆ ಆಗಿರ್ಬೋದು, ತೆರೆ ಮೇಲೆ ಎಂಥ ನಟನೆಯನ್ನು ಮಾಡ್ಬೋದು, ಆದರೆ ನಿಜ ಬಣ್ಣ ಯಾವತ್ತು ಹೆಂಡತಿ ಮುಂದೆ ಬಯಲಾಗಲೇಬೇಕಾಗುತ್ತೆ. ಯಾರೇ ಆಗಿದ್ರು ಕೂಡ ಅವ್ರ ಮನೇಲಿ ತಾಯಿ ಆಗಲಿ ಇಲ್ಲ ತಂದೆ ಮುಂದೆ ಆಗಲಿ, ಆ ತಂದೆಗಿಂತನೂ ತಾಯಿ ಮತ್ತು ಹೆಂಡತಿ ಏನಿರ್ತಾರೆ, ಸೊ ಇವ್ರ ಮುಂದೆ ಗೊತ್ತಾಗುತ್ತೆ. ಸೊ ಸಾಮಾನ್ಯ ಇಲ್ಲೂ ಕೂಡ ಅದು ಗೊತ್ತಾಗಿರುವಂಥದ್ದು. ದರ್ಶನ್ ಅವರು ಸಾಮಾನ್ಯವಾಗಿ ಮನೆಗೆ ಬಂದಾಗ ಎಷ್ಟು ಆ್ಯಕ್ಟಿವ್ ಆಗಿರ್ತಾಯಿದ್ರು, ಚಟುವಟಿಕೆಯಿಂದ ಇರ್ತಾಯಿದ್ರು, ಮನೆ ಕಾರ್ಯಕ್ರಮಗಳಲ್ಲಿ ಹೇಗೆ ಭಾಗಿಯಾಗ್ತಾಯಿದ್ರು, ಅವರ ಇನ್ವಾಲ್ವ್ಮೆಂಟ್ಗಳು ಯಾವ ರೀತಿ ಆಗಿರ್ತಾ ಇತ್ತು. ಸಾಮಾನ್ಯವಾಗಿ ಯಾವುದೋ ಒಂದು ಹೋಮ ಪೂಜೆ ಅಂದಾಗ ಈ ರೀತಿಯಾಗಿ ನಾವು ಸಾಮಾನ್ಯ ನೋಡಿ ಹಣವಂತರು, ಸ್ವಲ್ಪ ಸ್ಟಾರ್ಗಳು, ಈ ಥರದವರು ಪೂಜೆ ಈ ಥರ ಮಾಡುವಂಥ ಯಶಸ್ಸು ಜಾಸ್ತಿ ಸಿಗಲಿ, ಏನು ಸಮಸ್ಯೆಗಳು ಆಗದೆ ಇರಲಿ ನಮಗೆ, ಇಲ್ಲ ಮನೆಯವರು ನನ್ನ ಗಂಡ ಹಂಗೆ ಆ್ಯಕ್ಟ್ ಮಾಡ್ತಿದ್ದಾನೆ, ಇಲ್ಲ ನನ್ನ ಗಂಡ ಯಾವುದೋ ಹೊಸ ಕೆಲಸವನ್ನು ಮಾಡ್ತಿದ್ದಾನೆ, ಸೊ ಅವನಿಗೇನು ಸಮಸ್ಯೆ ಆಗದೆ ಇರಲಿ, ಒಳ್ಳೇದಾಗಲಿ ಅನ್ನೋ ಕಾರಣಕ್ಕೆ, ಗಂಡನ ಒಳ್ಳೇದಾಗಲಿ ಅನ್ನೋ ಕಾರಣಕ್ಕೆ ಇವರೆಲ್ಲರೂ ಸೇರಿ ಒಂದು ಪೂಜೆಗಳು ಮಾಡುವಂಥದ್ದು. ಈಗ ನಾವು ನೋಡ್ತೀವಿ ಸಾಮಾನ್ಯವಾಗಿ ವಿಜಯಲಕ್ಷ್ಮಿ ಅವರು ದರ್ಶನ್ ಜೈಲ್ಗೆ ಹೋಗಿ ಬಂದ ಕಡೆ ಸಾಕಷ್ಟು ಕಡೆ ದೇವಸ್ಥಾನಕ್ಕೆ ಹೋಗಿ ಬಂದರು ತನ್ನ ಗಂಡನಿಗೆ ಒಳ್ಳೇದಾಗಲಿ, ಬಿಡುಗಡೆ ಆಗಲಿ ಅನ್ನೋ ಕಾರಣಕ್ಕೆ. ಸೊ ಅದು ಈಗಲ್ಲ, ವಿಜಯಲಕ್ಷ್ಮಿ ಅವರು ಮುಂಚೆಯಿಂದನೂ ತನ್ನ ಗಂಡನಿಗೆ ಒಳ್ಳೇದಾಗಲಿ ಅನ್ನೋ ಕಾರಣಕ್ಕೆ ಮನೆಯಲ್ಲೂ ಪೂಜೆಗಳನ್ನ ಮಾಡ್ತಿದ್ರು ಅಂತ ನಾವಿಲ್ಲಿ ಭಾವಿಸ್ಬೋದು. ಸೊ ಇಲ್ಲಿ ಹೋಮವನ್ನು ಮಾಡ್ತಾಯಿದ್ರು. ಆ ಹೋಮಕ್ಕೆ ದರ್ಶನ್ ಅವರು ಯಾರನ್ನೂ ಜಾಸ್ತಿ ಕರೆದಿರಲಿಲ್ಲ, ಅವ್ರ ಮನೆಯವ್ರ ಫ್ಯಾಮಿಲಿ ಅವ್ರನ್ನ ಮಾತ್ರ. ಸೊ ದರ್ಶನ್ ಕೂಡ ಅದಕ್ಕೆ ಹೋಗ್ತಾರೆ. ಹೋದಂಥ ಸಂದರ್ಭದಲ್ಲಿ ಅವರು ಒಂದು ಸ್ವಲ್ಪ ಮಂಕಾಗಿದ್ರು ಅಂದರೆ ಅದಾಗಲೇ ನೆನ್ನೆ ಇಲ್ಲಿ ಆಗ್ಬಿಟ್ಟಿತ್ತಲ್ಲ, ರೇಣುಕಾ ಸ್ವಾಮಿಯನ್ನು ಹತ್ಯೆ ಮಾಡಲಾಗಿತ್ತು. ಸೊ ಅದರಲ್ಲಿ ದರ್ಶನ್ ಕೂಡ ಇದ್ದರು. ಅದು ಸಂಪೂರ್ಣವಾಗಿ ವಿಚಾರ ಹೊರಗಡೆ ಬಂದುಬಿಟ್ಟಿದೆ, ಗೊತ್ತಾಗಿದೆ, ಹತ್ಯೆ ಆಗಿದೆ, ವಾಟ್ ನೆಕ್ಸ್ಟ್ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಈ ಕಾರಣಕ್ಕಾಗಿ ನೀವೆಲ್ಲ ಕೂತರು ಮಾಡಿ ಬಂದಿರುವಂಥ ಪಾಪ ನಮ್ಮನ್ನು ಕಾಡಲೇಬೇಕಲ್ಲ. ಸೊ ಇದು ಕೂಡ ದರ್ಶನ್ಗೆ ಈಗ ಅದೇನೋ ಹೇಳೋದು ವೇದ ಅಂತ ತಿನ್ನೋದು ಬದನೆಕಾಯಿ ಅನ್ನೋ ಥರ, ಇವ್ರು ಇಲ್ಲಿ ಯಾರನ್ನೋ ಹತ್ಯೆ ಮಾಡಿ ಬಂದು ದೇವ್ರ ಮುಂದೆ ಕೂತ್ಕೊಂಡು ನಂಗೆ ಒಳ್ಳೇದು ಮಾಡಪ್ಪ, ಎಲ್ರಿಗೂ ಒಳ್ಳೇದಾಗ್ಲಪ್ಪ ಅಂದರೆ ಹೇಗೆ ಒಳ್ಳೇದಾಗುತ್ತೆ. ಸೊ ಇವೆಲ್ಲವೂ ಕೂಡ ಪಕ್ಕದಲ್ಲೇ ಪೂಜೆ ಕೂತಿದ್ದಂತೆ ವಿಜಯಲಕ್ಷ್ಮಿ ಗಮನಿಸಿದ್ದಾರೆ, ಏನಾಗ್ತಾ ಇದೆ, ಯಾಕೆ ಇವ್ರು ಹಿಂಗಿದ್ದಾರೆ, ಎಷ್ಟು ಮಂಕಾಗಿದ್ದಾರೆ ಅಂತ. ಮತ್ತು ಇದೆಲ್ಲವೂ ಆದ ನಂತರ ಪೂಜೆ ಆದ ತಕ್ಷಣ ಅವರು
ಯಾವುದೇ ಸಾಮಾನ್ಯವಾಗಿ ಮನೇಲಿ ಹಬ್ಬ ಪೂಜೆ ಅಂದರೆ ಮುಗಿಸಿ ಎಲ್ಲರೂ ಮನೆಯಲ್ಲಿರ್ತಾರೆ. ಇವ್ರ ತಕ್ಷಣ ಇಲ್ಲ ನಾನು ಶೂಟಿಂಗ್ ಹೋಗ್ತೀನಿ ಅಂಥೇಳಿ ಹೊರಟಿರೋವಂಥದ್ದು. ಇವೆಲ್ಲವೂ ಕೂಡ ಅವ್ರಿಗೆ ಅನುಮಾನಗಳನ್ನು ಹುಟ್ಟು ಹಾಕಿರ್ಬೋದು. ಸೊ ತಕ್ಷಣ ಇವರು ಅಲ್ಲಿಂದ ಹೋಗಿರುವಂಥದ್ದು, ಆರ್ ಎನ್ ನಗರ ಮನೆಗೆ ಬರುವಂಥದ್ದು, ಬಟ್ಟೆ ತುಂಬ್ಕೊಳ್ಳುವಂಥದ್ದು, ಮತ್ತು ಸಂಜೆ 4-5 ಗಂಟೆಗೆ ಫೋನ್ ಮಾಡೋವಂಥದ್ದು, ನಾನು ಮೈಸೂರಿಗೆ ಹೋಗ್ತೀನಿ ಅಂತ ಹೇಳುವಂಥದ್ದು. ಸೊ ಇವು ಬೇರೆ ಬೇರೆ ಥರದ ಅನುಮಾನಗಳು ಹುಟ್ಟಾಕಿರ್ಬೋದು. ಅದನ್ನು ಅವರು ನೀಟಾಗಿ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ನೆಕ್ಸ್ಟ್ ಡೇ ಅಂದರೆ ದರ್ಶನ್ನ ವಶಕ್ಕೆ ಪಡ್ಕೊಳ್ತಾರಲ್ಲ ಪೊಲೀಸರು, ಅವತ್ತು ಕೂಡ ವಿಜಯಲಕ್ಷ್ಮಿ ಅವ್ರಿಗೆ ಏನು ವಿಚಾರ ಅನ್ನೋದೇ ಗೊತ್ತಿಲ್ಲ. ವಿಜಯಲಕ್ಷ್ಮಿ ಅವ್ರಿಗೆ ದರ್ಶನ್ ಈ ಥರ ಒಂದು ಸಮಸ್ಯೆನ ಎದುರಿಸ್ತಾ ಇದ್ದಾರೆ, ಈ ಥರ ಪೊಲೀಸ್ ಹೇಳ್ಕೊಂಡು ಹೋಗ್ತಾ ಇದ್ದಾರೆ, ಅರೆಸ್ಟ್ ಆಗಿದ್ದಾರೆ, ಕೊಲೆ ಆಗಿದೆ, ಇದ್ಯಾವ ವಿಚಾರವೂ ವಿಜಯಲಕ್ಷ್ಮಿ ಅವ್ರಿಗೆ ಗೊತ್ತಿಲ್ಲ. ಶೂಟಿಂಗಿಗೆ ಹೋಗ್ತಾರೆ ಅಂತ ಅಂದ್ಕೊಳ್ತಾರೆ. ಅವತ್ತಿನ ಬೆಳಗ್ಗೆ ಕೂಡ ಅಂದರೆ ದರ್ಶನನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡ್ರಲ್ಲ, ಅವತ್ತಿನ ಬೆಳಗ್ಗೆ ಕೂಡ ತುಂಬ ನಾರ್ಮಲ್ ಆಗಿ ದರ್ಶನ್ ವಿಜಯಲಕ್ಷ್ಮಿ ಅವ್ರಿಗೆ ಕಾಲ್ ಮಾಡಿದ್ರು. ಇದರಿಂದ ಒಂದಂತೂ ಗೊತ್ತಾಗುತ್ತೆ, ಗಂಡ ಹೆಂಡತಿ ಸಂಬಂಧ ಚೆನ್ನಾಗೇ ಇತ್ತು ಅಂತ. ದಿನಕ್ಕೆ 3-4 ಬಾರಿ ಕಾಲ್ ಮಾಡಿ ಊಟ ಮಾಡಿದ್ಯಾ, ತಿಂಡಿ ತಿಂದ್ಯಾ, ಜಿಮ್ಮಿಗೆ ಹೋದ್ಯಾ, ಬಂದ್ಯಾ, ಎಲ್ಲಿದ್ಯಾ, ಮನೆಗೆ ಸೇರಿದ್ಯಾ, ಹುಷಾರಾಗಿದ್ಯಾ ಅನ್ನೋದನ್ನ ವಿಜಯಲಕ್ಷ್ಮಿ ವಿಚಾರಿಸ್ಕೊಳ್ತಾ ಇದ್ರು. ಇಷ್ಟೆಲ್ಲ ಚಂದದಾದಂಥ ಸಂಸಾರ ಇದ್ರು ಪವಿತ್ರ ಗೌಡ ಸವಾಸ ಯಾಕೆ ಮಾಡಿದ್ರು ಅನ್ನೋದು ಮಾತ್ರ ಇನ್ನೂವರೆಗೂ ಅರ್ಥ ಆಗಿಲ್ಲ. ಸರಿ, ಹಾಗಿದ್ರೆ ಅವತ್ತು ವಶಕ್ಕೆ ಪಡ್ಕೊಂಡ್ರಲ್ಲ, ಅವತ್ತಿನ ದಿನ ವಿಜಯಲಕ್ಷ್ಮಿಗೆ ವಿಚಾರ ಹೆಂಗೆ ಗೊತ್ತಾಯ್ತು? ದರ್ಶನ್ ಈ ಥರ ಅರೆಸ್ಟ್ ಆಗಿದ್ದಾರೆ ಅನ್ನೋದು ವಿಜಯಲಕ್ಷ್ಮಿಗೆ ಹೆಂಗೆ ಗೊತ್ತಾಯ್ತು ಅನ್ನೋದನ್ನು ಕೂಡ ಅವ್ರು ಹೇಳಿದ್ದಾರೆ. ಅದನ್ನು ಕೂಡ ಓದ್ತೀನಿ. 11/6/2024 ಬೆಳಿಗ್ಗೆ 8 ಗಂಟೆ ಸುಮಾರಿಗೆ ದರ್ಶನ್ ಅವರು ದರ್ಶನೇ ಕರೆ ಮಾಡ್ತಾರಂತೆ ವಿಜಯಲಕ್ಷ್ಮಿಗೆ. ನಾನು ಜಿಮ್ನಿಂದ ಈಗಷ್ಟೇ ಹೊರಗೆ ಬಂದೆ, ನಾಷ್ಟ ಮುಗಿಸ್ಕೊಂಡು ಶೂಟಿಂಗ್ ಹೋಗ್ತೀನಿ ಆಯ್ತಾ ಅಂತ ವಿಜಯಲಕ್ಷ್ಮಿಗೆ ಹೇಳ್ತಾರಂತೆ. ಮತ್ತು 9 ಗಂಟೆ ಸುಮಾರಿಗೆ ಕರೆ ಮಾಡಿ ನನ್ನನ್ನು ಪೊಲೀಸರು ಅರೆಸ್ಟ್ ಮಾಡಿರೋದಾಗಿ ಹೇಳ್ತಾರಂತೆ. ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಬರಬೇಕಾದ್ರೆ ಅದನ್ನು ವಿಜಯಲಕ್ಷ್ಮಿಗೆ ಹೇಳ್ಬಿಡ್ತಾರೆ, ಅದನ್ನೇನು ಮುಚ್ಚಿಟ್ಟಿಲ್ಲ, ಹಿಂಗೆ ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ, ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ ಅಂತ. ಆ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರು ಗಾಬರಿ ಆಗ್ತಾರೆ. ಅದನ್ನ ಅವರೇ ಹೇಳ್ತಾರೆ, ನಾನು ಗಾಬರಿ ಆಗ್ಬಿಟ್ಟೆ, ಏನಾಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ. ಇಮಿಡಿಯೇಟ್ ಆಗಿ ಅವ್ರು ಏನು ಮಾಡ್ತಾರೆ, ಈ ಪವನ್, ಈ ಪವಿತ್ರ ಗೌಡ ಮನೇಲಿ ಕೆಲ್ಸಕ್ಕಿದ್ನಲ್ಲ, ಅಮ್ಮಾಜಿ ಅಂತ ಪವಿತ್ರ ನಂಬರ್ ಸೇವ್ ಮಾಡ್ಕೊಂಡಿದ್ನಲ್ಲ, ಅವನು ದರ್ಶನ್ ಮನೇಲೂ ಕೆಲಸ ಮಾಡ್ಕೊಂಡಿದ್ನಲ್ಲ, ಹಾಗಾಗಿ ಅವನಿಗೇನಾದ್ರೂ ವಿಚಾರ ಗೊತ್ತಾಗಿರ್ಬೋದು ಅಂತ ಅವನಿಗೆ ಕಾಲ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ದರ್ಶನ್ ಏನು ಹೇಳ್ತಾರೆ ಅಂದರೆ, ಈ ಪವನು ಮತ್ತು ಇನ್ಯಾವುದೋ ಒಂದು ಹುಡುಗ ಇಬ್ರು ಗಲಾಟೆ ಮಾಡ್ಕೊಂಡಿದ್ದಾರೆ, ಏನೇನೋ ಮಾಡೋಕ್ಕೆ ಹೋಗಿ ಏನೇನೋ ಹೆಚ್ಚು ಕಮ್ಮಿ ಆಗಿಬಿಟ್ಟಿದೆ, ಹಾಗಾಗಿ ನನ್ನನ್ನು ಪೊಲೀಸರು ಕರ್ಕೊಂಡು ಹೋಗ್ತಾ ಇದ್ದಾರೆ, ನೀನೇನು ತಲೆ ಕೆಡಿಸ್ಕೋಬೇಡ, ನನಗೇನು ಕಾಲ್ ಮಾಡಬೇಡ ಅಂತ ಹೇಳಿ ಕಾಲನ್ನು ಕಟ್ ಮಾಡ್ತಾರಂತೆ ದರ್ಶನ್. ಇದಾದ್ರೂ ಕೂಡ ಹೆಂಡತಿ ಮನಸ್ಸು ತಳಮಳ ಅಂತ ಅನಿಸ್ತಾ ಇರುತ್ತೆ, ಯಾವುದೋ ಹುಡುಗನ ಹೊಡೆದಾಟಕ್ಕೆ ನಮ್ಮನೆಯವ್ರನ್ನ ಯಾಕೆ ಕರ್ಕೊಂಡು ಹೋಗಬೇಕು, ಅಂಥದ್ದೇನಾಯಿತು ಅಂತ ಅಂದ್ಬಿಟ್ಟು ನಾಗರಾಜ್, ದರ್ಶನ್ ಅವರ ಮ್ಯಾನೇಜರ್ ನಾಗರಾಜು, ವಿನಯ್ ಇವರೆಲ್ರಿಗೂ ಕಾಲ್ ಮಾಡ್ತಾರೆ. ಇಬ್ರದ್ದು ನಂಬರ್ ಸ್ವಿಚ್ ಆಫ್ ಬರುತ್ತೆ. ಆದರೆ ನಾಗರಾಜು ಮಾತ್ರ, ನಾನು ಕೂಡ ದರ್ಶನ್ಗೆ ಕಾಯ್ತಾ ಇದ್ದೀನಿ, ಇನ್ನೂ ಬಂದಿಲ್ಲ, ನೋಡ್ತೀನಿ ಅಕ್ಕ, ಅದೇನು ಅಂತ ಹೇಳ್ತೀನಿ ಅಂತ ಹೇಳ್ತಾರೆ. ಅದಾದಮೇಲೆ ವಿಜಯಲಕ್ಷ್ಮಿಗೆ ಗೊತ್ತಾಗುತ್ತೆ, ಇಲ್ಲ ಇಲ್ಲೇನೋ ಒಂದು ಆಗೋಗಿದೆ, ಸಮಸ್ಯೆ ಆಗಿದೆ, ನೆನ್ನೆ ಬೇರೆ ಮಂಕ ಕೂತ್ಕೊಂಡಿದ್ರು, ಇವತ್ತು ನೋಡಿದ್ರೆ ಹಿಂಗೆ ಹೇಳ್ತಿದ್ದಾರೆ, ಏನಾಗಿರ್ಬೋದು ಅಂತ ಅವ್ರು ಇಮಿಡಿಯೇಟಾಗಿ TV ಆನ್ ಮಾಡ್ತಾರೆ. ಸ್ಟಾರ್ ಅಲ್ವಾ, ಸೆಲೆಬ್ರಿಟಿಗಳಲ್ವಾ, ಏನೇ ಆದ್ರೂ ಕೂಡ TV ಬಂದೇ ಬರುತ್ತೆ. ಹಾಗಾಗಿ ಇದೇ ನನಗೆ ಬೆಸ್ಟು ತಿಳ್ಕೊಳ್ಳೋದಕ್ಕೆ ಅಂತ TV ಆನ್ ಮಾಡ್ತಾರೆ. ಆನ್ ನೋಡಿದಾಗ ಗೊತ್ತಾಗುತ್ತೆ, ಕಾಮಾಕ್ಷಿಪಾಳ್ಯ ಪೊಲೀಸರು ಕೊಲೆಯೊಂದರ ಪ್ರಕರಣದಲ್ಲಿ ದಸ್ತಗಿರಿ ಮಾಡಿದ್ದಾರೆ ದರ್ಶನನ್ನ ಅನ್ನೋದು ವಿಜಯಲಕ್ಷ್ಮಿ ಅವರಿಗೆ ಗೊತ್ತಾಗತ್ತೆ. TV ನೋಡ್ತಾ ಇದ್ದ ಹಾಗೇನೆ ದರ್ಶನ್ ಯಾವುದೋ ಕೊಲೆ ಕೇಸಲ್ಲಿ ಅರೆಸ್ಟ್ ಆಗಿದ್ದಾರೆ ಅನ್ನೋದು ಗೊತ್ತಾಗತ್ತೆ. ಅವತ್ತಿನ ದಿನ ಏನಾಯಿತು, ಅರೆಸ್ಟ್ ಮಾಡಿದ ದಿನ ಅವ್ರ ಮನೆಯವರ ಮನಸ್ಥಿತಿ ಯಾವ ರೀತಿಯಾಗಿತ್ತು, ಮನೆಯವರ ಪರಿಸ್ಥಿತಿ ಯಾವ ರೀತಿ ಆಗಿತ್ತು ಅನ್ನೋದು ತುಂಬ ಜನರ ಪ್ರಶ್ನೆಗೆ ಇಲ್ಲಿ ಉತ್ತರ ಸಿಗ್ತಾ ಇದೆ. ಸಂತೋಷ್, ಈ ಘಟನೆಯನ್ನು ನೋಡಿದಾಗ ದರ್ಶನ್ ಅವ್ರ ಜೊತೆಗೆ ಪಿನ್ ಟು ಪಿನ್ ಕಾಂಟ್ಯಾಕ್ಟಲ್ಲಿ ವಿಜಯಲಕ್ಷ್ಮಿ ಅವರಿದ್ರು. ಪ್ರತಿದಿನ ಗುಡ್ ಮಾರ್ನಿಂಗ್, ಕಾಫಿ ಆಯಿತಾ, ಎಲ್ಲಿದ್ದೀರಾ, ಹೆಂಗಿದ್ದೀರಾ, ನಿಮಗೆಲ್ಲ ಓಕೆನಾ, ಇದನ್ನೆಲ್ಲ ವಿಚಾರಿಸ್ಕೊಳ್ತಾ ಇದ್ರು. ದರ್ಶನ್ ಆ ಟೈಮಲ್ಲಿ ಹೇಳಿರೋದು, ಹುಡುಗರ ಜಗಳಕ್ಕೆ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ. TV ಅಂತ ಇದೆ, ಇದೊಂದು ದೊಡ್ಡ ಕೇಸು, ಹೊರಗೆ ಬಂದೇ ಬರುತ್ತೆ, ಇದು ಯಾವುದನ್ನು ವಿಚಾರಿಸಿಲ್ಲ. ಆ ಟೈಮಲ್ಲಿ ಹೆಂಡತಿಗೇನೋ ಒಂದು ಸುಳ್ಳು ಹೇಳಿ ಪ್ಯಾಚಪ್ ಮಾಡಬೇಕಿತ್ತು, ಅದನ್ನು ಮಾಡೋ ಕೆಲಸವನ್ನು ನೀಟಾಗಿ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಆಕೆಗೆ ಎಷ್ಟು ಹರ್ಟ್ ಇಲ್ಲಿ ಏನಾಗಿರುತ್ತೆ ಅಂದ್ರೆ ನೀತಿ, ಹೆಂಡತಿಗೆ ಹ್ಯಾಮರ್ಸ್ಬೋದು ಅನ್ನೋದು ಇವರ ಒಂದು ಪ್ಲಾನ್ ಇರ್ಬೋದು. ಯಾಕಂತ ಹೇಳಿದ್ರೆ ರೇಣುಕಾ ಸ್ವಾಮಿನ ಶೆಡ್ಡಿಗೆ ಕರ್ಕೊಂಡೋಗಿ ಹಲ್ಲೆ ಮಾಡಿ ಹತ್ಯೆ ಆದ ಬಳಿಕ ಒಂದು ಪ್ಲಾನ್ ನಡೆಯುತ್ತೆ ಅಲ್ಲಿ ನಿಮಗೆ. ಸಂಪೂರ್ಣವಾಗಿ ಇಡೀ ಪ್ರಕರಣದಿಂದ ದರ್ಶನ್ ಮತ್ತು ಪವಿತ್ರ ಗೌಡನ ಹೊರಗಿಡಬೇಕು. ಸೊ ಅದಕ್ಕೆ ಎಲ್ಲೂ ಈ ವಿಚಾರ ಹೊರಗೆ ಬರಬಾರ್ದು, ಇದು ಬರ್ದಂಗೆ ಯಾವ ರೀತಿಯಾಗಿ ಪ್ಲಾನ್ ಮಾಡಬೇಕು ಅಂತೇಳಿ ಒಂದು ಪ್ಲಾನನ್ನು ಮಾಡ್ತಾರೆ. ಅದಕ್ಕೆ 4 ಜನರನ್ನು ಸರೆಂಡರ್ ಮಾಡಿಸ್ಲಿಕ್ಕೆ ಕರ್ಕೊಬರ್ತಾರೆ. ಏನು ನೋಡ್ತೀವಿ, ಅವರು ರಾಘವೇಂದ್ರ ಇರ್ಬೋದು, ಕೇಶವಮೂರ್ತಿ ಇರ್ಬೋದು, ಅವನು ಕಾರ್ತಿಕ್ ಇರ್ಬೋದು, ಈಗ 3-4 ಜನ ಏನು ಕರ್ಕೊಂಬರ್ತಾರೆ. ಸೊ ಈ 4 ಜನರನ್ನ ಕರ್ಕೊಂಬಂದು ಸರೆಂಡರ್
ಸರೆಂಡರ್ ಮಾಡಿಸ್ಬಿಡೋದು ಇಡೀ ಪ್ರಕರಣದಲ್ಲಿ ಯಾರಿಗೂ ಗೊತ್ತಾಗಲ್ಲ. ಸೊ ಆಮೇಲೆ ಇದಕ್ಕೆ ಅವ್ರು ಏನು 4 ಜನ ಸರೆಂಡರ್ ಆಗಿರ್ತಾರೆ, ಅವ್ರಿಗೆ ಬೇಕಾಗಿರೋ ಬೇಲ್ ಇರ್ಬೋದು, ಅವ್ರಿಗೆ ಹಣಕಾಸಿನ ಅದನ್ನೆಲ್ಲೂ ಕೂಡ ಈ ದರ್ಶನ್ ಛಲಗಳು ಏನಿದ್ರು ಅವ್ರ ಸುತ್ತ. ಸೊ ಅವ್ರು ಆಲ್ರೆಡಿ ನಾವೆಲ್ಲ ಬಾಸ್ ನಾವು ಇದ್ದೀವಿ, ನಾವೆಲ್ಲ ರೆಡಿ ಮಾಡಿದ್ವಿ, ನೀವೇನು ತಲೆ ಕೆಡಿಸ್ಕೊಬಿಡಿ, ನೀವು ಆರಾಮ ಶೂಟಿಂಗ್ ಹೋಗಿ ನೀವು ಮೈಸೂರಲ್ಲಿ ಇರಿ ಅಂತ ಇವ್ರಿಗೆ ಹೇಳಿರ್ತಾರೆ ದರ್ಶನ್ಗೆ. ದಿನನಿತ್ಯ ದರ್ಶನ್ ಜೊತೆನೇ ಇರ್ತಾರೆ, ಕುಡಿತಾರೆ, ತಿಂತಾರೆ, ಅವ್ರ ಜೊತೆನೆ ಓಡಾಡ್ತಾರೆ, ಎಲ್ಲವನ್ನೂ ಮಾಡ್ತಾರೆ. ದರ್ಶನ್ ಎಲ್ಲದಕ್ಕೂ ಕೂಡ ಖರ್ಚು ಮಾಡ್ತಾರೆ. ಹೀಗಾಗಿ ದರ್ಶನ್ ಒಂದು ನಂಬಿಕೆ, ಬೇಡಪ್ಪ ಮಾಡಿರ್ತಾರೆ ನಮ್ಮ ಹುಡುಗರು ಒಳ್ಳೆಯವರು, ಮಾಡ್ಕೊತಾರೆ, ಏನೋ ಆಗಲ್ಲ, ಏನೋ ಆಗೋಗ್ಬಿಟ್ಟಿದೆ, ಈಗ ಅದನ್ನ ಹೆಂಗಾದ್ರೂ ಸರಿ ಮಾಡ್ಕೋಬೇಕು. ಇಲ್ಲಿ ದರ್ಶನ್ಗೆ ಹತ್ಯೆ ಮಾಡೋ ಉದ್ದೇಶ ಇತ್ತೋ ಇಲ್ವೋ ಗೊತ್ತಿಲ್ಲ ನಮಗೂ. ಎಲ್ಲ ಸೇರಿಕೊಂಡು ಅಲ್ಲೇ ಮಾಡಿದ ಸಂದರ್ಭದಲ್ಲಿ ಆತ ಮೃತಪಟ್ಟಿದ್ದಾನೆ ಅನ್ನೋದು ಇಲ್ಲಿ ಇರುವಂಥದ್ದು ಮಾಹಿತಿ. ಆದರೆ ಸೊ ಇಷ್ಟೆಲ್ಲ ಆದರೂ ದರ್ಶನ್ ಎಲ್ಲೂ ಕೂಡ ಪವಿತ್ರಗೌಡನ ವಿಚಾರ ಬರಬಾರ್ದು ಅಂತ ಅದನ್ನು ಮ್ಯಾನೇಜ್ ಮಾಡ್ತಾರೆ. ಸೊ ಇಲ್ಲೊಂದು ಹತ್ಯೆನೇ ಆಗಿದೆ, ದರ್ಶನ್ ಅವ್ರು ಪೊಲೀಸ್ ಅವರೇ ಕರ್ಕೊಂಡು ಹೋಗ್ತಾ ಇದ್ದಾರೆ, ಇದು ಹೆಂಗಿದ್ರೂ ಹೊರಗೆ ಬರುತ್ತೆ ಅನ್ನೋದು ಒಂದು ಸೆನ್ಸ್ ಅದು. ಯಾಕೆಂದ್ರೆ ಯಾರೋ ಕಾಮನ್ ವ್ಯಕ್ತಿ ಆದರೆ ಕರ್ಕೊಂಡ್ರೆ ಯಾವನ್ನ ಕರ್ಕೊಂಡು ಹೋಗ್ತದ ಬಿಡ್ರಿ ಅಂತಾರೆ. ಆದರೆ ದರ್ಶನ್ ದರ್ಶನ್ ಸುಮ್ಮನೆ ನಡ್ಕೊಂಡು ಹೋದ್ರೆ 4 ಜನ ಹೋಗುತ್ತೆ ದರ್ಶನ್ ಅಂತೇಳಿ. ಸೊ ಕರ್ಕೊಂಬರೋಂಥ ಸಂದರ್ಭದಲ್ಲಿ ದರ್ಶನ್ನೇ ಕರ್ಕೊಂಡು ಹೋಗ್ತಾರೆ. ಇದು ಖಂಡಿತವಾಗಿ ನಾಳೆ ಮಾಧ್ಯಮಗಳಲ್ಲೋ ಇಲ್ಲ ಬೇರೆ ಯಾರು ನೋಡ್ತಾರೋ ಸೋಷಿಯಲ್ ಮೀಡಿಯಾಗಳಲ್ಲೋ ಬರುತ್ತೆ ಅನ್ನೋದು ಅವ್ರು ಯೋಚನೆ ಮಾಡೋದಿಲ್ಲ. ಸೊ ಅದು ಹೆಂಡತಿ ಫೋನ್ ಮಾಡಿದಾಗ ಇಲ್ಲ ಹೆಂಡತಿಗೆ ಶಾಕ್ ಆಗ್ಬೋದು, ಅವರು ಆಘಾತಕ್ಕೆ ಒಳಗಾಗ್ಬೋದೇನೋ ಹಿಂಗಾಗಿದೆ ಅಂದರೆ, ಇಲ್ಲ ಏನೇನೋ ಆಗುತ್ತೋ ಅನ್ನೋ ಕಾರಣಕ್ಕೆ ಅವ್ರದ್ದೇನು ಪ್ಲಾನ್ಗಳಿತ್ತು ಅವ್ರು ಅಲ್ಲಿ ಹೇಳಿಕೆಯನ್ನು ಕೊಟ್ಟಿಲ್ಲ. ಏನೋ ಗಲಾಟೆ ಮಾಡ್ಕೊಂಡು ಹುಡುಗರು ಅದಕ್ಕೆ ಪೊಲೀಸರು ಕರೆದವ್ರೆ, ನಾನು ಹೋಗ್ತಾ ಇದ್ದೀನಿ, ನೀನೇನು ಫೋನ್ ಮಾಡೋಕ್ಕೆ ಹೋಗ್ಬೇಡ, ನಾನು ಬರ್ತೀನಿ ಅಂದರೆ ನಾ ಈಗಾಗಲೇ ಪ್ಲಾನ್ ಮಾಡಿದ್ವಲ್ಲ, ನಾನು ವಾಪಸ್ ಬಂದ್ಬಿಡ್ಬೋದು, ಇವ್ರಿಗೆಲ್ಲ ದುಡ್ಡು ಕೊಡ್ತೀನಿ, ಇವರೆಲ್ಲ ಸರೆಂಡರ್ ಆಗ್ಬಿಡ್ತಾರೆ, ನಂದೇನೆಲ್ಲ ಕರೀತಾರೆ, ಮಾತಾಡಿಸ್ತಾರೆ, ಕಳಿಸ್ತಾರೆ ಅನ್ನೋ ಯೋಚನೆನೂ ಇರ್ಬೋದು ಇವ್ರದ್ದು. ಸೊ ಅವ್ರಿಗೆ ಆ್ಯಕ್ಚುಲಿ ಫ್ಯಾಕ್ಟ್ ಏನು ಗೊತ್ತಿಲ್ಲ, ನಮ್ಮ ಪೊಲೀಸ್ ಅವ್ರು ಏನು ಮಾಡಿರ್ತಾರೆ ಅಷ್ಟೊತ್ತವರೆಗೆ. ಈ 4 ಜನ ಏನು ಸರೆಂಡರ್ ಆಗಕ್ಕೆ ಬಂದಿದ್ರಲ್ಲ, ಅವರು ಪೊಲೀಸರ ಮುಂದೆ, ಈಗ ಸಾಮಾನ್ಯವಾಗಿ ಯಾರೇ ಹತ್ಯೆ ಮಾಡಿದ್ರು ಪೊಲೀಸರ ಮುಂದೆ ಈಸಿಯಾಗಿ ಹೋಗಿ ಸರೆಂಡರ್ ಆಗಲ್ಲ, ಎಸ್ಕೇಪ್ ಆಗ್ತಾರೆ, ಓಡೋಗ್ತಾರೆ, ತಲೆ ಮರೆಸ್ಕೊತಾರೆ. ಈ ಸರೆಂಡರ್ ಆದರೂ ಕೂಡ ಪೊಲೀಸರ ಮುಂದೆ ಸರೆಂಡರ್ ಆಗುವಾಗ ಅಷ್ಟು ಜನ ಆರೋಪಿಗಳು ಒಂದೇ ಥರ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ. ಪೊಲೀಸ್ನವ್ರು ಇಲ್ಲಿ ಬಂದೊಂದು ಪೊಲೀಸರ ಮುಂದೆ ಅವ್ರು ಹೇಳೋದು ಯಾವುದೋ ಹಣಕಾಸಿನ ವಿಚಾರ, ಯಾರನ್ನ ಕರ್ಕೊಂಬಂದಿದ್ವಿ, ಹೊಡೆದ್ಬಿಟ್ವಿ, ಅವ್ನು ಸತ್ತೋಗ್ಬಿಟ್ಟ, ಅದಕ್ಕೆ ನಮ್ಮ ಕಡೆ ತಪ್ಪಾಗಿದೆ ಅಂತ ಹೇಳಿ ಇವರು ಇದು ಮಾಡಿದ್ರು ಅಂತ. ಸೊ ಹಾಗಾಗಿ ಇವರು ಎಷ್ಟೇ ಮ್ಯಾನೇಜ್ ಮಾಡೋಕೆ ನೋಡಿದ್ರು ಕೂಡ ಸತ್ಯ ಯಾವತ್ತಿದ್ರು ಹೊರಗೆ ಬರಲೇಬೇಕಲ್ಲ. ಸೊ ಹಂಗಾಗಿ ಪವಿತ್ರಗೌಡ, ದರ್ಶನ್ ಎಲ್ಲರೂ ಈ ಪ್ರಕರಣದಲ್ಲಿ ಅರೆಸ್ಟ್. ಓಕೆ, ಈ ಶೂಸ್ ದರ್ಶನ್ ಧರಿಸಿದಂಥ ಶೂಸ್ ಏನಿತ್ತು ಅದು ವಿಜಯಲಕ್ಷ್ಮಿ ಅವರ ನಿವಾಸದಲ್ಲಿ ಇತ್ತು. ಆ ಶೂಸ್ ಹಾಕೊಂಡೇ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದು, ಹೊಡೆದಿದ್ದು ಅನ್ನೋದೆಲ್ಲ ಕೂಡ ಉಲ್ಲೇಖ ಆಗಿದೆ. ಅದು ಕೂಡ ಇಲ್ಲಿ ದೃಢಪಟ್ಟಿರೋದ್ರಿಂದ ಆ ಶೂಸನ್ನು ಕೂಡ ವಿಜಯಲಕ್ಷ್ಮಿ ಅವ್ರ ನಿವಾಸದಲ್ಲೇ ವಶಕ್ಕೆ ಪಡ್ಕೊಳ್ಳಲಾಗಿತ್ತು. ಅದ್ರ ಬಗ್ಗೆ ಕೂಡ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಯಾವಾಗ ಪೊಲೀಸರು ಬಂದರು, ಹೇಗೆ ಅದನ್ನು ತೆಗೆದುಕೊಂಡ್ರು ಅನ್ನೋದ್ರ ಬಗ್ಗೆ.